ಎಲ್ಲ SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏಪ್ರಿಲ್ 2026 ಏಪ್ರಿಲ್ 2ನೇ ತಾರೀಕು ನಡೆದಂತಹ ಸಮಾಜ ವಿಜ್ಞಾನದ ಮಾದರಿ ಉತ್ತರಗಳನ್ನು ಇವತ್ತು ನೋಡೋಣ ಬನ್ನಿ. ಈ ಉತ್ತರಗಳು ಬೋರ್ಡ್ನವರು ರಿಲೀಸ್ ಮಾಡಿರುವಂತಹ ಉತ್ತರಗಳಾಗಿದೆ. ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಇವರು ರಿಲೀಸ್ ಮಾಡಿರ್ತಕ್ಕಂತಹ ಕೀ ಉತ್ತರಗಳಾಗಿದೆ. ಇದೇ ಕೀ ಉತ್ತರಗಳನ್ನೇ ನೋಡಿಕೊಂಡು ಇವ್ಯಾಲ್ಯೂಯೇಟರ್ಸು ಇವ್ಯಾಲ್ಯೂಯೇಟ್ ಮಾಡೋದು, ಪೇಪರ್ನ ನಿಮ್ಮದು ವ್ಯಾಲ್ಯೂಯೇಷನ್ ಮಾಡೋದು ಇದೇ ಕೀ ಆನ್ಸರ್ ಬೇಸ್ಡ್ ಮೇಲೆ. ಸೊ ಹೇಗೆ ಕೀ ಆನ್ಸರ್ ಇರುತ್ತೆ, ಹೇಗೆ ನಿಮಗೆ ಆನ್ಸರು ಶೇರಿಂಗ್ ಹೇಗಾಗುತ್ತೆ, ಡಿವೈಡ್ ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ದಯವಿಟ್ಟು. ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಈ ಸಲ, ಈ ಕೀ ಆನ್ಸರ್ನ ನೋಡಿ ಆದಮೇಲೆ ನಿಮ್ಮ ಸ್ಕೋರ್ ಎಷ್ಟಿರಬಹುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳ. ಬನ್ನಿ ಶುರು ಮಾಡೋಣ. ಯಾರೂ ಕೂಡ ಈ ಸಲ ಮ್ಯಾಕ್ಸಿಮಮ್ 99% ಯಾರೂ ಫೇಲ್ ಆಗಲ್ಲ. ಹಾಗೂ ಫೇಲ್ ಆದರೆ 10% ಆಗಬಹುದು, ಅಥವಾ 5% ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಎಕ್ಸಾಮ್ 4 ಮಾಡಲ್ ಪೇಪರು 3 ಪ್ರಿಪ್ರೇಟರಿ ಪೇಪರ್ ಕೊಟ್ಟಿರೋದ್ರಿಂದ ಎಲ್ಲ ಮ್ಯಾಕ್ಸಿಮಮ್ಮು ಪಾಸಿಂಗಿಗೇನು ಮೋಸ ಇರಲಿಲ್ಲ. ಆ ಪೇಪರ್ಸ್ಗಳಿಂದನೇ ರಿಪೀಟ್ ಆಗಿದ್ವು. ಬ್ಲೂ ಪ್ರಿಂಟ್ ಇತ್ತು. ಈ ಸಲ ಅದೃಷ್ಟದ ಬ್ಯಾಚ್ ಅಂತ ಹೇಳ್ಬೋದು ನಿಮ್ಮನ್ನು. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್ನು ಬಹು ಆಯ್ಕೆ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು. 8 ಪ್ರಶ್ನೆಗಳಿದ್ವು. ಮೊದಲನೇ ಪ್ರಶ್ನೆ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರು? ಉತ್ತರ ಆಪ್ಷನ್ ಬಿ ಕಾರ್ನ್ವಾಲಿಸ್. ಎರಡನೇ ಪ್ರಶ್ನೆ, 1942ರ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ಯಾವುದು? ಆಪ್ಷನ್ ಸಿ ರಷ್ಯಾ. ಮೂರನೇ ಪ್ರಶ್ನೆ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸಾರ್ಕ್ ಮುಖ್ಯ ಕಚೇರಿ ಎಲ್ಲಿದೆ? ಉತ್ತರ ಆಪ್ಷನ್ ಡಿ ಕಠ್ಮಂಡುವಿನಲ್ಲಿದೆ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದುಗೊಳಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ದೇವರಾಜ ಅರಸು. ಐದನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರೇನು? ಆಪ್ಷನ್ ಎ ನಾವಿಕ್. ಇಲ್ಲಿ ನಾವಿಕ್, ಆರ್ಕ್ ಇನ್ಫೋ, ಆಟೋಕ್ಯಾಡ್, ಮ್ಯಾಪ್ ಇನ್ಫೋ ಅಂತ ಇದೆ. ಸರಿಯಾದ ಉತ್ತರ ನಾವಿಕ್. ಆರನೇ ಪ್ರಶ್ನೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ? ಆಪ್ಷನ್ ಎ, ಇಲ್ಲಿ ಹೆಚ್ಚು ಕಾಗದ ಕೈಗಾರಿಕೆಗಳಿವೆ, ತಪ್ಪು. ಇಲ್ಲಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳಿವೆ, ತಪ್ಪು. ಇಲ್ಲಿ ಹೆಚ್ಚು ಅಲ್ಯೂಮಿನಿಯಂ ಕೈಗಾರಿಕೆಗಳಿವೆ, ತಪ್ಪು. ಇಲ್ಲಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳಿವೆ, ಸರಿ. ಏಳನೇ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ? ಆಪ್ಷನ್ ಎ ಸರಕು ಮತ್ತು ಸೇವಾ ತೆರಿಗೆ, ಆಪ್ಷನ್ ಬಿ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ, ತಪ್ಪು. ಆಪ್ಷನ್ ಸಿ ಕಂಪನಿ ತೆರಿಗೆ, ಸರಿ. ಆಮದು ರಫ್ತು ಸುಂಕಗಳು ಇಲ್ಲ. ಕಂಪನಿ ತೆರಿಗೆ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ. ಎಂಟನೇ ಪ್ರಶ್ನೆ, ರಾಜು ಒಬ್ಬ ವಿದ್ಯಾರ್ಥಿಯಾಗಿದ್ದು ಆತನು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಲು ಬಯಸಿದ್ದಾನೆ. ಆತನಿಗೆ ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು? ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಉತ್ತರ ಆಪ್ಷನ್ ಎ ಉಳಿತಾಯ ಖಾತೆ. ಸೆಕೆಂಡ್ ಮೈನು 9ನೇ ಪ್ರಶ್ನೆ. ಈ ಸೆಕೆಂಡ್ ಮೈನಲ್ಲಿ 8 ಪ್ರಶ್ನೆಗಳಿರ್ತವೆ, 1 ಅಂಕದ್ದು. 9ನೇ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದವರು ಯಾರು? ಉತ್ತರ ಕೆ ಶೇಷಾದ್ರಿ ಅಯ್ಯರ್. 10ನೇ ಪ್ರಶ್ನೆ, 2ನೇ ಮಹಾಯುದ್ಧವು ಶೀತಲ ಸಮರಕ್ಕೆ ನಾಂದಿಯಾಯಿತು. ಹೇಗೆ ಅನ್ನೋದನ್ನು ಬರಿಬೇಕು. ಇದರಲ್ಲಿ ಪಾಯಿಂಟ್ ವೈಸ್ ಅಟ್ಲೀಸ್ಟ್ 1 ಪಾಯಿಂಟ್ ಅನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಯಾವುದಾದರೂ 1 ಅಂತ 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟಲ್ಲಿ ಯಾವುದಾದ್ರೂ 1 ಬರೆದ್ರೆ 1 ಅಂಕ ಸಿಗುತ್ತೆ. 2ನೇ ಮಹಾಯುದ್ಧದ ನಂತರ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ರಾಷ್ಟ್ರಗಳಾದವು. ಅಥವಾ ಇನ್ನೊಂದು, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾದ ನೇತೃತ್ವದಲ್ಲಿ 2 ಶಕ್ತಿಬಣಗಳು ರೂಪುಗೊಂಡವು. 11ನೇ ಪ್ರಶ್ನೆ, ದತ್ತಿ ಸಮಿತಿಯನ್ನು ಸ್ಥಾಪಿಸಲು ಕಾರಣವೇನು? ಉತ್ತರ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಕಾಲಾವಧಿಯಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿಯನ್ನು ಮಾಡಲು ದತ್ತಿ ಸಮಿತಿಯನ್ನು ಸ್ಥಾಪಿಸಲಾಯಿತು. 1 ಅಂಕಕ್ಕೆ. ನೋಡಿ, ಒಂದೊಂದು ಪ್ರಶ್ನೆ ಒಂದೇ ಪದದಲ್ಲಾದರೆ ಒಂದೊಂದು ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಅಥವಾ 2-3 ಲೈನ್ನಲ್ಲಿ ಬರಿಬೇಕು. ಹೀಗೆ ಅಂದರೆ ಹೌದು, ಹಾಗೆ ನೇಚರ್ ಆಫ್ ಕ್ವೆಶನ್ ಮೇಲೆ ಆನ್ಸರು ಡಿಪೆಂಡ್ ಆಗಿರುತ್ತೆ. 12ನೇ ಪ್ರಶ್ನೆ, MRPL ವಿರೋಧಿ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಉತ್ತರ 2 ಪಾಯಿಂಟ್ ಇದೆ, ಯಾವುದಾದ್ರೂ 1 ಬರೆದ್ರೂ ಕೊಡ್ತಾರೆ. ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ, ಅಥವಾ ಪರಿಸರವನ್ನು ರಕ್ಷಿಸಲು ಅಂತ ಬರೆದ್ರೂ ಕೂಡ 1 ಅಂಕ ಸಿಗುತ್ತೆ. 13ನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ. ಏಕೆ? ಉತ್ತರ ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿರುವುದರಿಂದ, ಅಥವಾ ಉತ್ತರ ಭಾರತವು ಸಮುದ್ರಕ್ಕೆ ದೂರವಾಗಿರುವುದರಿಂದ. 14ನೆಯ ಪ್ರಶ್ನೆ, ಸುವರ್ಣ ಗ್ರಾಮೋದಯ ಯೋಜನೆಯನ್ನು ಏಕೆ ಜಾರಿಗೆ ತರಲಾಗಿದೆ? ಉತ್ತರ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸಲು. 15ನೆಯ ಪ್ರಶ್ನೆ, ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1978. 16ನೇ ಪ್ರಶ್ನೆ, ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವವೇನು?
ಉತ್ತರ, ಇದು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ. ಥರ್ಡ್ ಮೈನ್, 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. 2 ಪಾಯಿಂಟು ಅಥವಾ 4 ಪಾಯಿಂಟನ್ನು ಬರೀಬೇಕಾಗುತ್ತೆ. ಸಾಮಾನ್ಯವಾಗಿ 2 ಅಂಕಕ್ಕೆ ಸಮಾಜದಲ್ಲಿ 4 ಪಾಯಿಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಕಡಿಮೆ, ಆ ಪ್ರಶ್ನೆಗೆ ಉತ್ತರ ಇರೋದೇ 2 ಪಾಯಿಂಟ್ ಅಂದಾಗ 2 ಪಾಯಿಂಟ್ ಬರೀಬೇಕಾಗುತ್ತೆ. 17ನೆಯ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸಿ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ರಚನೆಯನ್ನು ವಿವರಿಸಿ. ಉತ್ತರ, ಮೊದಲನೇದು ಕೇಂದ್ರ ಸೇವಾ ಆಯೋಗದ ರಚನೆ. ಸಂವಿಧಾನದ ವಿಧಿ 35ರ ಅಡಿ ಇದು ಸ್ಥಾಪನೆಯಾಗಿದೆ. ಒಬ್ಬರು ಅಧ್ಯಕ್ಷರು 10 ಜನ ಸದಸ್ಯರಿರುತ್ತಾರೆ. ರಾಷ್ಟ್ರಾಧ್ಯಕ್ಷರಿಂದ ನೇಮಕ. 6 ವರ್ಷ ಅಥವಾ 65 ವರ್ಷಗಳ ವಯೋಮಾನ ಯಾವುದು ಮೊದಲು ಸದಸ್ಯತ್ವ ಅಂತ್ಯವಾಗುತ್ತದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಯಾವುದಾದ್ರೂ 4 ಪಾಯಿಂಟು ಅಥವಾ ಇಷ್ಟನ್ನು ಬರೆದ್ರು, ಇನ್ನೇನು 5 ಪಾಯಿಂಟ್ ಇದೆ, ಇಷ್ಟು ಬರೆದ್ರು ನಿಮಗೆ 2 ಅಂಕ ಸಿಗುತ್ತೆ. ವಿಶ್ವಸಂಸ್ಥೆಯ ಆಶ್ರಯದ ವಿಶೇಷ ಘಟಕ. ಪ್ರತಿ ಸದಸ್ಯ ರಾಷ್ಟ್ರ 2 ಪ್ರತಿನಿಧಿ, 1 ಕಾರ್ಮಿಕ ಪ್ರತಿನಿಧಿ, 1 ಆಡಳಿತ ನಡೆಸುವವರ ಪ್ರತಿನಿಧಿ. ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. ಇದು ಕಾರ್ಮಿಕ ಸಂಘಟನೆಯ ರಚನೆ. 18ನೇ ಪ್ರಶ್ನೆ, ವರದಕ್ಷಿಣೆಯು ಸಮಾಜದಲ್ಲಿ ಲಿಂಗ ಅಸಮಾನತೆಯನ್ನು ಉಂಟು ಮಾಡುತ್ತದೆ, ಸಮರ್ಥಿಸಿ. ಸ್ತ್ರೀಯರ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ. ಸ್ತ್ರೀಯರ ಸ್ವಾಭಿಮಾನ ಗೌರವವನ್ನು ಕುಗ್ಗಿಸುತ್ತದೆ. ಸ್ತ್ರೀ ಪುರುಷರ ನಡುವೆ ಒಡಕು, ಅನೈತಿಕತೆ ಮತ್ತು ಕ್ರೌರ್ಯದ ಹೆಚ್ಚಳ, ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ. ಮೋಸದ ವಿವಾಹಗಳು, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ವಿವಾಹ ವಿಚ್ಛೇದನ ಹೆಚ್ಚಳ. ಅಥವಾ ಪ್ರಶ್ನೆ 18ನೇದು, ತಾರತಮ್ಯದಿಂದ ರೂಪುಗೊಂಡ ಪೂರ್ವಗ್ರಹ ಋಣಾತ್ಮಕ ಭಾವನೆಗಳಿಗೆ ಕಾರಣವಾಗುತ್ತದೆ, ಸಮರ್ಥಿಸಿ. ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆಗಳು ಉಂಟಾಗುತ್ತವೆ. ಸಾಮಾಜಿಕ ಅಂತರ ಹೆಚ್ಚಳವಾಗುತ್ತದೆ. ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಈ ರೀತಿ ಬರೆದ್ರೆ 2 ಅಂಕ ಸಿಗುತ್ತೆ. 19ನೆಯ ಪ್ರಶ್ನೆ, ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು? ಉತ್ತರ, ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀಕರಣ. ಇದಕ್ಕೆ ಸುಮಾರು ಪಾಯಿಂಟ್ಸ್ ಇದ್ದಾವೆ. ಇದರಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಕೋಮುವಾದ, ಪ್ರಾದೇಶಿಕವಾದ, ಕೃಷಿ ಬೆಳವಣಿಗೆ, ಕೈಗಾರಿಕಾ ಬೆಳವಣಿಗೆ, ಜನಸಂಖ್ಯಾ ಸ್ಫೋಟ, ಲಾಭಖೋರತನ ಇವೆಲ್ಲ ಕೂಡ ಉತ್ತರ. 20ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿ. ಉತ್ತರ, ಯಾರೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರುವುದಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಸತಾರ, ನಾಗ್ಪುರ, ಜೈಪುರ, ಸಬಲ್ಪುರ, ಉದಯ್ಪುರ, ಝಾನ್ಸಿ ಬ್ರಿಟಿಷರ ವಶವಾದವು. ಡಾಲ್ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ಇದರ ಮೂಲಕ ಸಾಧಿಸಿದನು. ಇದು 20ನೇ ಪ್ರಶ್ನೆಗೆ ಉತ್ತರ. 21ನೇ ಪ್ರಶ್ನೆ, ಮಳೆ ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ, ನೀರು ಅಮೂಲ್ಯವಾದದ್ದು. ಭಾರತದಲ್ಲಿ ಜಲಸಂಪತ್ತಿನ ಹಂಚಿಕೆಯು ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ ಅಥವಾ ಮಳೆಗಾಲಕ್ಕೆ ಮಳೆಯು ಸೀಮಿತವಾಗಿದೆ. ಹೆಚ್ಚು ಮಳೆ ಪ್ರದೇಶಗಳು ದೀರ್ಘ ಮಳೆರಹಿತ ಪ್ರದೇಶಗಳಾಗುತ್ತಿವೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗ ಮಳೆ ಕೊಯ್ಲು. ಸಾರ್ವಜನಿಕ ನೀರು ಪೂರೈಕೆ ಮೇಲಿನ ಅವಲಂಬನೆಯು ಕಡಿಮೆಯಾಗುವುದು. 22ನೇ ಪ್ರಶ್ನೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿ. 2 ಅಂಕಕ್ಕೆ. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿವೆ. ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ. ಹೂವುಗಳಿಗೆ ಅಪಾರ ಬೇಡಿಕೆ ಇದೆ. ಇವುಗಳು ರೈತರ ಆದಾಯ ವೃದ್ಧಿಸಲು ಪೂರಕವಾಗಿವೆ. ಮಹಿಳೆಯರಿಗೆ ಉಪಯುಕ್ತ. ಪ್ರಮುಖ ಮಾರುಕಟ್ಟೆ. ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ರಫ್ತು ಉತ್ತೇಜಿಸುತ್ತದೆ. ಇತರ ಬೆಳೆಗಳಿಗೆ ಪೂರಕವಾಗಿದೆ. ಯಾವುದಾದ್ರೂ 4 ಬರೆದ್ರೆ 2 ಅಂಕ. 23ನೇ ಪ್ರಶ್ನೆ, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ. ಭಾರತ ಸರ್ಕಾರದ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಣೆ. ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸಲು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ. ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಕೆಳಮಟ್ಟದಿಂದ ಸಂಪನ್ಮೂಲಗಳ ಬಳಕೆ. ನೀತಿ ನಿರೂಪಣೆಯಲ್ಲಿ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಒಕ್ಕೂಟಕ್ಕೆ ಉತ್ತೇಜನ. 24ನೇ ಪ್ರಶ್ನೆ, ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ, ಏಕೆ? ಉತ್ತರ, ಅಮೆರಿಕಾದ ಅಂದಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ತನ್ನ ದೇಶದ ನಾಗರಿಕರಿಗೆ 4 ಗ್ರಾಹಕ ಹಕ್ಕುಗಳನ್ನು ನೀಡಿದರು. ಸುರಕ್ಷತೆಯ ಹಕ್ಕು, ಆಯ್ಕೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಲಿಸುವ ಹಕ್ಕು. ಸೊ 2 ಪಾಯಿಂಟು, ಈ 2 ಪಾಯಿಂಟ್ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ ಈ ಪ್ರಶ್ನೆಗೆ. 4ನೇ ಮೇನು 6 ವಾಕ್ಯಗಳಲ್ಲಿ ಅಥವಾ 6 ಪಾಯಿಂಟ್ಸ್ ಅಂಶಗಳನ್ನು ಬರೆದು 3 ಅಂಕಗಳನ್ನು ಪಡೆಯಬಹುದು. 3 ಅಂಕದ 9 ಪ್ರಶ್ನೆಗಳಿದ್ದಾವೆ. 25ನೇ ಪ್ರಶ್ನೆ, ಬಕ್ಸರ್ ಕದನದ ಪರಿಣಾಮಗಳನ್ನು ವಿವರಿಸಿ ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಈ ರೀತಿ ಆಪ್ಷನ್ ಇದೆ. ಬಕ್ಸರ್ ಕದನದ ಪರಿಣಾಮಗಳನ್ನು ನೋಡೋದಾದರೆ, 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು. ಔದ್ನ ನವಾಬ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ನೀಡಿದನು.
ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಸರ್ಕಾರವನ್ನು ಜಾರಿಗೆ ತಂದನು. ಅಥವಾ ಆಧುನಿಕ ಅಥವಾ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಆ ಪ್ರಶ್ನೆಗೆ ಉತ್ತರ ಆಧುನಿಕ ಜಾತ್ಯತೀತತೆ ಪ್ರಜಾಪ್ರಭುತ್ವದ ಆಲೋಚನಾ ಕ್ರಮದ ಬೆಳವಣಿಗೆ ಆಯಿತು. ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳಿಗೆ ಪ್ರೋತ್ಸಾಹ, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಒಗ್ಗಟ್ಟು, ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪ್ರಾರಂಭವಾದವು. ಆಲೋಚನೆಯಲ್ಲಿ ನಾವೀನ್ಯತೆ ಬಂದಿತು. ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಅರಿವು ಮೂಡಿತು. ವಿವಿಧ ದೇಶಗಳ ಸ್ವಾತಂತ್ರ್ಯ ಹೋರಾಟಗಳಿಂದ ಪ್ರಭಾವಿತರಾದ ಭಾರತೀಯರು. ಇದರಲ್ಲಿ ಯಾವುದಾದ್ರೂ 6 ಬರೆದ್ರೆ 3 ಅಂಕಗಳು. 26ನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು? ಅಥವಾ ಭಾರತ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳು ಯಾವುವು? ಮೊದಲನೆಯದು ಅರಣ್ಯ ಪ್ರಕಾರಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಅಥವಾ ಇದು ಬಂದರುಗಳ ಹೆಸರು: ಕಾಂಡ್ಲಾ, ಮುಂಬೈ, ನವಶೇವ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ. ಇದರಲ್ಲಿ ಯಾವುದಾದ್ರೂ 6 ಇರೋದೇ 6 ಬರೀಬೇಕು 3 ಮಾರ್ಕ್ಸಿಗೆ. 27ನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ, ದೃಢೀಕರಿಸಿ. ಸೊ ಇಲ್ಲಿ ಪ್ರಶ್ನೆಗೆ ಬಂದರುಗಳಿಗೆ ವಿವರಿಸೋದೇನು ಅವಶ್ಯಕತೆ ಇಲ್ಲ, ಹೆಸರಿಸಿ ಅಷ್ಟೇ ಇದೆ. ಹಂಗಾಗಿ ಹೆಸರಿಸಿದ್ರೆ ಸಾಕು. 27ನೇ ಪ್ರಶ್ನೆ, ದೃಢೀಕರಿಸಿ ಅಂದರೆ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಅಥವಾ ಪಾಯಿಂಟ್ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಗ್ರಾಮದ ಮೂಲಸೌಕರ್ಯಗಳ ಅಭಿವೃದ್ಧಿ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹ, ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ. ಈಗ ನೆಕ್ಸ್ಟ್ ಕ್ವೆಶನ್ನು ಯಾವುದಿದೆ? ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಭಿನ್ನವಾಗಿದೆ, ದೃಢೀಕರಿಸಿ. ಆ ಪ್ರಶ್ನೆಗಲ್ಲ, ಇದು ಮೊದಲನೇ ಪ್ರಶ್ನೆಗೇನೆ ಇದು ಉತ್ತರ. ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಈ ಪಾಯಿಂಟ್ಸ್ಗಳನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ, ಆ ಪ್ರಶ್ನೆಗೆ ಯಾವುದಾದ್ರೂ 6 ಬರೆದ್ರೆ ಸಾಕು. ಇನ್ನು ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸು ವ್ಯತ್ಯಾಸವನ್ನು ಈ ರೀತಿ ಕಾಲಮ್ ಆಗಿ ಬರೀಬೇಕು. ನೋಡ್ಕೊಳ್ಳಿ ಮಕ್ಕಳ, ಹೀಗೆ ಬರೆದಿದ್ರೆ 3 ಅಂಕ ಸಿಕ್ಕಿರುತ್ತೆ. 28ನೇ ಪ್ರಶ್ನೆ, ಅಂಚೆ ಕಚೇರಿಗಳು ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳನ್ನು ವಿವರಿಸಿ. ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರವನ್ನು ವಿವರಿಸಿ. ಈಗ ಇದು ಮೊದಲನೇ ಪ್ರಶ್ನೆಗೆ ಅಂಚೆ ಕಚೇರಿಯ ಹಣಕಾಸು ವ್ಯವಹಾರದ ವಿವರಿಸಿ. ಅದಕ್ಕೆ ಇದೆಲ್ಲ ಇರುತ್ತೆ: ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ, ಅಂಚೆ ವಿಮೆ ಯೋಜನೆ, ನಿವೃತ್ತಿ ವೇತನ, ಹಣ ವರ್ಗಾವಣೆ, ಮಾಹೆಯಾನ ತೀರು ಠೇವಣಿಗಳು, ವಿವಿಧ ಬಿಲ್ಗಳ ಪಾವತಿ, ಡೆಬಿಟ್ ಕಾರ್ಡ್ ಅಥವಾ ATM ಅಂತ. ಇನ್ನೊಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಅಂದರೆ ಇದನ್ನು ಬರೀಬೇಕಾಗುತ್ತೆ: ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ, ಉದ್ಯೋಗಗಳನ್ನು ಒದಗಿಸುತ್ತಾರೆ, ದೇಶದ ಆದಾಯ ಮತ್ತು ತಲಾವರಮಾನವನ್ನು ಹೆಚ್ಚಿಸುತ್ತಾರೆ, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಉತ್ತಮ ವಸ್ತುಗಳನ್ನು ದುಡಿಮೆ ದರದಲ್ಲಿ ಒದಗಿಸುತ್ತಾರೆ, ಜನರ ಜೀವನಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಗ್ರಾಮಾಂತರ ಪ್ರದೇಶಗಳಿಂದ ಕೈಗಾರಿಕೆಗಳನ್ನು ಸ್ಥಾಪಿಸುತ್ತಾರೆ, ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ. ಇಷ್ಟು ಬರೆದ್ರೆ ಉತ್ತರ ಸಾಕಾಗುತ್ತೆ. ಇಲ್ಲೊಂದು 4 ಪಾಯಿಂಟ್ಸ್ ಇದೆ, ಯಾವುದಾದ್ರೂ 6 ಬರೆದ್ರೂ ಸಾಕು. 29ನೇ ಪ್ರಶ್ನೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳಾವುವು? ಇದು ಸ್ವಲ್ಪ ಕಷ್ಟ ಇದ್ದಿರಬಹುದು ಮಕ್ಕಳಿಗೆ. ಈ ರೀತಿಯಾಗಿ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳು ಮತ್ತು ಮಹಿಳೆಯರ ಸಬಲೀಕರಣ, ಶಿಕ್ಷಣವೇ ಮಾರ್ಗ, ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ, ಸಾಮಾಜಿಕ ಪ್ರತಿರೋಧದ ಚಳವಳಿಗಳ ಪ್ರಾರಂಭ, ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅನ್ನುವಂಥದ್ದು, ಪರ್ಯಾಯ ದೇವಾಲಯಗಳ ಸ್ಥಾಪನೆ, ವೈಕಂ ಸತ್ಯಾಗ್ರಹ, ದೇವಾಲಯ ಪ್ರವೇಶ ಚಳವಳಿ, ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ. ಸೊ ಈ ರೀತಿ 6 ಬರೆದ್ರೆ 3 ಅಂಕ ಸಿಗುತ್ತೆ. 30ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು. ಇಲ್ಲಿ ಬರೀ ಆರ್ಥಿಕ ಕಾರಣಗಳನ್ನು ಮಾತ್ರ ಕೇಳಿದರೆ, ನೀವು ಸೈನಿಕ ಕಾರಣಗಳು, ತತ್ಕ್ಷಣದ ಕಾರಣಗಳು, ಸಾಮಾಜಿಕ ಕಾರಣಗಳು, ರಾಜಕೀಯ ಕಾರಣಗಳು ಅವುಗಳನ್ನ ಬರೆಯೋ ಹಾಗಿಲ್ಲ. ಆರ್ಥಿಕ ಕಾರಣಗಳನ್ನು ಮಾತ್ರ ಪಟ್ಟಿ ಮಾಡಬೇಕಾಗುತ್ತೆ. ಇಲ್ಲಿದೆ ಉತ್ತರ, ನೋಡ್ಕೊಳ್ಳಿ. 31ನೇ ಪ್ರಶ್ನೆ, ಭಯೋತ್ಪಾದನೆಯು ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ, ಹೇಗೆ? ಖಂಡಿತ ಭಯೋತ್ಪಾದನೆ ಒಂದು ಆತಂಕಕಾರಿ. ಹೇಗೆ? ಉತ್ತರ ಇಲ್ಲಿದೆ: ಪ್ರಾಣಹಾನಿ, ಆರ್ಥಿಕ ಅಭಿವೃದ್ಧಿಗೆ ತಡೆ, ಮಾನಸಿಕ ವೇದನೆ ಉಂಟು ಮಾಡುತ್ತದೆ, ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೆ ಅಡ್ಡಿ ಮಾಡುತ್ತದೆ. 32ನೇ ಪ್ರಶ್ನೆ, ಸಂಘಟಿತ ವಲಯದ ದುಡಿಮೆಗಾರರ ಲಕ್ಷಣಗಳನ್ನು ವಿವರಿಸಿ. ಸಂಘಟಿತ ಅಂದರೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ವರ್ಕ್ ಮಾಡೋರು ಸಂಘಟಿತ. ಅಸಂಘಟಿತ ಅಂದರೆ ಕೂಲಿ ಕಾರ್ಮಿಕರು, ಮನೆ ಕೆಲಸದವರು ಅಸಂಘಟಿತ. ಸೊ ಇದರ ಲಕ್ಷಣಗಳೇನೇನು ಇವುಗಳನ್ನ ಬರೀಬೇಕು ನೀವು. ಯಾವುದಾದ್ರೂ 6, 3 ಅಂಕಕ್ಕೆ. 33ನೇ ಪ್ರಶ್ನೆ, ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾಗಿವೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಹೌದು, ಭೂಕಂಪಗಳು ವಿನಾಶಕಾರಿ. ಹೇಗೆಲ್ಲ ಅಂತ ಬರೀಬೇಕು ನೋಡಿ. ಜನರ ಸಾವು ನೋವು, ಆಸ್ತಿಪಾಸ್ತಿಗಳಿಗೆ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ವಿದ್ಯುತ್ ಕಡಿತ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ,
ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿಯ ದಿಕ್ಕು ಬದಲಾಗುವಿಕೆ. ಇದರಲ್ಲಿ ಕಡಿಮೆ ಪಾಯಿಂಟ್ಸ್ ಇದ್ದಾವೆ. ಸೊ ಅಷ್ಟು 6 ಪಾಯಿಂಟ್ಸನ್ನು ಬರೆದ್ರೆ 6 ಪಾಯಿಂಟ್ಸ್ ಅಂತೂ ಇದ್ದಾವೆ, ಬರಿಬೇಕು ಮಕ್ಕಳ. 5ನೇ ಮೇನು 8ರಿಂದ 10 ವಾಕ್ಯಗಳಲ್ಲಿ 8ರಿಂದ 10 ಅಂಶ 10 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. 34ನೇ ಪ್ರಶ್ನೆ 4 ಅಂಕದ 4 ಪ್ರಶ್ನೆಗಳಿದ್ದಾವೆ. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹಲಗಲಿಬೇಡರ ಪ್ರತಿಭಟನೆಯ ಒಂದು ಪ್ರಮುಖ ಸಶಸ್ತ್ರ ದಂಗೆಯಾಗಿತ್ತು ಹೇಗೆ? ಅಥವಾ ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿಶ್ಲೇಷಿಸಿ. ಈ ರೀತಿಯಾಗಿ ಪ್ರಶ್ನೆ ಇದೆ, ಉತ್ತರ ನೋಡಿ. ಹಲಗಲಿಬೇಡರ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಹಲಗಲಿ ಪುಟ್ಟ ಗ್ರಾಮದಲ್ಲಿ ಪ್ರಾರಂಭವಾಯಿತು. ಈ ರೀತಿ ಬರೀಬೇಕಾಗುತ್ತೆ. ದಯಾನಂದ ಸರಸ್ವತಿಯವರ ಕೊಡುಗೆಗಳು 2ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ 4 ಅಂಕ ಸಿಕ್ಕಿರುತ್ತೆ. 8 ಪಾಯಿಂಟ್ಸ್ 8 ಅಂಶಗಳನ್ನು ಬರೆದಿರಬೇಕು. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಕಾಣಿಸುತ್ತಾ? ಇಲ್ಲಿ 8 ಪಾಯಿಂಟ್ಸಿಗೆ ಅರ್ಧ ಅಂಕದಂತೆ ಒಟ್ಟು 4 ಅಂಕ. 35ನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಅಥವಾ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ ಅಂತ ಇದೆ ನೋಡಿ. ಹೀಗೆ 8 ಅಂಶಗಳನ್ನು 8 ಪಾಯಿಂಟ್ಸನ್ನು ಬರೆದರೆ ನಿಮಗೆ 4 ಅಂಕ ಸಿಗುತ್ತೆ. ಅಥವಾ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇದು ಕಚ್ಚಾ ವಸ್ತುಗಳ ಲಭ್ಯತೆ, ಈ ಎಲ್ಲ ಪಾಯಿಂಟ್ಸನ್ನು ಬರೆದಿರಬೇಕು. ನೆಕ್ಸ್ಟು 36ನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ತಿಳಿಸಿ. ಉತ್ತರ ಹೀಗಿದೆ. ಯಾವುದಾದ್ರೂ 8 ಪಾಯಿಂಟನ್ನು ಬರೆದಿದ್ರೆ ನಿಮಗೆ 4 ಅಂಕಗಳು ಸಿಕ್ಕಿರ್ತವೆ. ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದರಲ್ಲಿ ಯಾವುದಾದ್ರೂ 8 ಅಂಕಗಳು 8 ಪಾಯಿಂಟ್ಸ್ ಅಂತ. 37ನೇ ಪ್ರಶ್ನೆ ಆರ್ಥಿಕ ಅಸಮಾನತೆಯನ್ನು ನಿವಾರಿಸಲು ಅಗತ್ಯವಾಗಿರುವ ಕ್ರಮಗಳನ್ನು ವಿವರಿಸಿ. ಉತ್ತರ ಉತ್ತಮ ಆರ್ಥಿಕ ಸುಧಾರಣೆಗಳು, ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ, ಪ್ರಗತಿಪರ ತೆರಿಗೆ ಪದ್ಧತಿ, ಸಣ್ಣ ಗ್ರಾಮೀಣ ಮಟ್ಟದ ಗುಡಿ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಭೂ ಸುಧಾರಣೆ, ಇವನ್ನೆಲ್ಲ ಬರೆದ್ರೆ ನಿಮಗೆ 4 ಅಂಕಗಳು ಸಿಕ್ಕಿರುತ್ತೆ. 38ನೇ ಪ್ರಶ್ನೆ ಮ್ಯಾಪು ನಕ್ಷೆ ಕೆಳಗಿನ ಯಾವುದಾದರೂ 5 ಗುರುತಿಸಿ ಅಂತ ಕೇಳಿದ್ದಾರೆ. ಅವರೇ ಕೇಳಿದ್ದಾರೆ ನೋಡಿ, ಯಾವುದಾದ್ರೂ 5 10 ಕೊಟ್ಟು 5 ಕೇಳಿದ್ದಾರೆ. ಎಷ್ಟು ಈಸಿ ಮಾಡಿದ್ದಾರೆ ನೋಡಿ. ಲಾಸ್ಟ್ ಟೈಮು 10 ಕೇಳಿರಲಿಲ್ಲ. ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಚೆನ್ನಾಗಿ ಗೊತ್ತಿರುತ್ತೆ. ಮಲಬಾರ್ ತೀರ ಗೊತ್ತಿರುವಂಥದ್ದೇ. ಬಾಕ್ರಾನಂಗಲ್ ಅಣೆಕಟ್ಟು, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಭದ್ರಾವತಿ, ಕಲ್ಪಕಂ, ಬಾಂಬೆ ಹೈ, ಕೊಯ್ನಾ, ದುರ್ಗಾಪುರ, ಶಿಲ್ಲಾಂಗ್, ಹೀಗೆ ಗುರುತಿಸ್ಬೇಕು. ಇಲ್ಲಿ ಬರ್ತವೆ ನೋಡಿ, ಇದು ಬಾಕ್ರಾನಂಗಲ್ ಅಣೆಕಟ್ಟು. ಅಣೆಕಟ್ಟಿಗೆ ಈ ರೀತಿ ಚಿತ್ರವನ್ನು ಹಾಕಬೇಕು ನೀವು. ಬಾಕ್ರಾನಂಗಲ್ಲು ನೋಡಿ, ಈ ರೀತಿ ಹಾಕಿ ಬರಿಬೇಕು. ಇದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಶಿಲ್ಲಾಂಗ್, ದುರ್ಗಾಪುರ ಬಂಗಾಳದಲ್ಲಿ ಬರುತ್ತೆ. ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಗೊತ್ತಿರುವಂಥದ್ದೇ. ಇನ್ನು ಇಲ್ಲಿ ಬಂದರೆ ಕೊಯ್ನಾ ಮಹಾರಾಷ್ಟ್ರದಲ್ಲಿ, ಭದ್ರಾವತಿ ಕರ್ನಾಟಕದಲ್ಲಿ, ಕಲ್ಪಕಂ ತಮಿಳುನಾಡಿನಲ್ಲಿ, ಬಾಂಬೆ ಹೈ ಪೆಟ್ರೋಲಿಯಂ ದೊರೆಯುವ ಸ್ಥಳ, ಮಲಬಾರ್ ತೀರ ಕೇರಳದಲ್ಲಿ. ಮಲಬಾರ್ ತೀರ ನೋಡ್ರಿ, ಇದು ಮೆನ್ಷನ್ ಮಾಡಬೇಕಿಲ್ಲಿ, ಅಥವಾ ಇಲ್ಲಿ ಬರೆದ್ರೂ ಆಗುತ್ತೆ. ಈ ರೀತಿ ಮೆನ್ಷನ್ ಮಾಡೋರು ನೋಡಿ, ಮಲಬಾರ್ ತೀರ. ಲಾಸ್ಟಲ್ಲಿ ಇಂದಿರಾ ಪಾಯಿಂಟು, ಅದನ್ನೇನು ಕೇಳಿಲ್ಲ ಈ ಸಲ. ಈ ರೀತಿ ಬರೆದಿದ್ರೆ ನಿಮಗೆ ಖಂಡಿತ ಪೂರ್ತಿ ಅಂಕಗಳು ದೊರೆತಿರುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಅಂಕಗಳು ಎಷ್ಟು ಅಂತ ನೀವು ಈಗಲೇ ಡಿಸೈಡ್ ಮಾಡಬಹುದು. ನಿಮ್ಮ ಅಂಕಗಳು ಎಷ್ಟು ಬಂದಿರಬಹುದು ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಈ ಥರ ಎಲ್ಲ ಸಬ್ಜೆಕ್ಟ್ನ ಕೀ ಆನ್ಸರ್, ಬೋರ್ಡಿಂದ ರಿಲೀಸ್ ಆಗಿರುವಂತಹ ಕೀ ಆನ್ಸರ್ಗಳನ್ನು ನಾನು ನಿಮಗೆ ಹಾಕ್ತೇನೆ. ಅದನ್ನ ನೋಡ್ಕೊಳ್ಳಿ. ಹೇಗೆ ಇದೇ ಪೇಪರು ಇದೇ ಕೀ ಆನ್ಸರ್ ಬೇಸ್ ಮೇಲೆ ಎಲ್ಲ ಇವ್ಯಾಲ್ಯೂಯೇಟರ್ಸು ಇವ್ಯಾಲ್ಯೂಯೇಟ್ ಮಾಡೋ ಅಂಥದ್ದು. ಇದೇ ಫೈನಲ್ ಕೀ ಆನ್ಸರ್ ಆಗಿರುತ್ತೆ ಮಕ್ಕಳ.